ಸ್ಟೂಡೆಂಟ್ಸ್, ಈ ಕ್ವೆಶ್ಚನನ್ನು ನಾನು ಮಾಡೆಲ್ ಪೇಪರ್ 2 ಇಂದ ತಗೊಂಡಿದ್ದೀನಿ. ಇದರಲ್ಲಿ ನಾವು ಯಾರ್ಯಾರ ಜೊತೆ ಕಾನ್ವರ್ಸೇಷನ್ ನಡೀತಿದೆ ಅಂತ ಫಸ್ಟ್ ನೋಡೋಣ. ದಿಸ್ ಕಾನ್ವರ್ಸೇಷನ್ ಈಸ್ ಬಿಟ್ವೀನ್ ರೂಫ್ ಆ್ಯಂಡ್ ದ ಎಲ್ಡರ್ಸ್. ಇಲ್ಲಿ ಯಾರು ಕಾನ್ವರ್ಸೇಷನ್ನ ಮಾಡ್ತಿದ್ದಾರೆ? ರೂಫ್ ಆ್ಯಂಡ್ ಎಲ್ಡರ್ಸ್. ಓಕೆ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ಇಲ್ಲಿ ನಾವು ಯಾವ್ಯಾವ ಪ್ರನೌನ್ಸ್ ಇದೆ ಅಂತ ನೋಡ್ಕೊಳ್ಳೋಣ. ವಿ, ಅವರ್, ಯು, ಹಿಮ್. ಓಕೆ, ವಿ, ಅವರ್, ವಿ, ಹಿಮ್. ಇಲ್ಲಿ ಮತ್ತೆ ಯು, ಯುವರ್, ಇದಿಷ್ಟು ಪ್ರನೌನ್ಸ್ ಆಯಿತು. ಈಗ ನಾವು ಪಾಸ್ಟ್ ಟೆನ್ಸ್ ಯಾವ್ಯಾವುದಕ್ಕೆ ಬದಲಾಯಿಸಬೇಕು? ಹ್ಯಾವ್, ವಾಂಟ್, ದಿಸ್ ಏನಾಗುತ್ತೆ? ದ್ಯಾಟ್, ವಿಲ್, ಶಾಲ್. ವರ್ಬ್ಸನ್ನೆಲ್ಲ ನಾವು ಪಾಸ್ಟ್ ಟೆನ್ಸಲ್ಲಿ ಮಾಡಬೇಕು. ಇಲ್ಲಿ ಯಾವ್ಯಾವ ವರ್ಬ್ಸ್ ಇದೆ? ಹ್ಯಾವ್, ವಾಂಟ್, ಆಮೇಲೆ ವಿಲ್, ಶಾಲ್, ಥ್ಯಾಂಕ್. ಓಕೆ, ನಾವಿಲ್ಲಿ ಈ ಕಾನ್ವರ್ಸೇಷನ್ ಸ್ಟೇಟ್ಮೆಂಟಾ ಕ್ವೆಶ್ಚನ್ನ ಅಂತ ನೋಡೋಣ. ಇಲ್ಲಿ ಸ್ಟೇಟ್ಮೆಂಟ್ಸ್ ಯಾವ್ಯಾವುದಿದೆ? ಇದು ಸ್ಟೇಟ್ಮೆಂಟ್, ಇದು ಸ್ಟೇಟ್ಮೆಂಟ್, ಇದು ಸ್ಟೇಟ್ಮೆಂಟ್, ಇದು ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಅಂತ ಹೇಗೆ ಗೊತ್ತಾಗುತ್ತೆ? ಬಿಕಾಸ್ ಇಟ್ ಇಸ್ ಎಂಡಿಂಗ್ ವಿತ್ ಅ ಫುಲ್ ಸ್ಟಾಪ್. ಇಲ್ಲಿ ಕ್ವೆಶ್ಚನ್ಸ್ ಯಾವ್ಯಾವುದಿದೆ ಅಂತ ನೋಡೋಣ. ಯಾವ್ಯಾವುದು? ಇಲ್ಲೊಂದು ಕ್ವೆಶ್ಚನ್ ಇದೆ. ಸೊ ವಿ ಹ್ಯಾವ್ ಒನ್ ಕ್ವೆಶ್ಚನ್. ಕ್ವೆಶ್ಚನ್ ಅಂತ ಬಂದಮೇಲೆ ಯು ಹ್ಯಾವ್ ಟು ಸಿ ವೆದರ್ ಇಟ್ ಈಸ್ ಅ WH ಕ್ವೆಶ್ಚನ್ ಆರ್ ಎಸ್ ಆರ್ ನೋ ಕ್ವೆಶ್ಚನ್ ಅಂತ ನೋಡಬೇಕು. WH ಕ್ವೆಶ್ಚನ್ ಅಂದರೆ ವಾಟ್, ವೇರ್, ವೈ, ಹೂ, ಹೌ, ಅದೆಲ್ಲ WH ಕ್ವೆಶ್ಚನ್ಸ್. ಎಸ್ ಆರ್ ನೋ ಕ್ವೆಶ್ಚನ್ ಅಂದರೆ ನಿಮಗೆ ಅದ್ರ ಉತ್ತರನ ಹೌದು ಅಥವಾ ಇಲ್ಲ ಅದರಿಂದ ಸಿಗುತ್ತೆ. ಇದು ಡೂ ಯು ವಾಂಟ್ ಹಿಮ್ ಟು ಲೂಸ್ ದಿಸ್ ಎಲೆಕ್ಷನ್ ಅನ್ನೋದು ಎಸ್ ಆರ್ ನೋ ಕ್ವೆಶ್ಚನ್ ಅಂತಂದರೆ ಹೌದು ಅಥವಾ ಇಲ್ಲದಿಂದ ಉತ್ತರ ಕೊಡಬಹುದು. ಆಮೇಲೆ ಇನ್ನೊಂದು ನೀವು ಏನು ಗಮನಿಸಬೇಕು ಅಂತಂದರೆ, ರೂಫ್ ಎರಡು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಮಧ್ಯದಲ್ಲಿ. ವಿ ಹ್ಯಾವ್ ಅ ಮಿನಿಸ್ಟರ್ ಫ್ರಮ್ ಅವರ್ ವಿಲೇಜ್, ಇಲ್ಲಿ ಮಧ್ಯದಲ್ಲಿ ಫುಲ್ ಸ್ಟಾಪ್ ಇದೆ. ಡೂ ಯು ವಾಂಟ್ ಹಿಮ್ ಟು ಲೂಸ್ ದಿಸ್ ಎಲೆಕ್ಷನ್ ಅಂತ ಇದೊಂದು ಸ್ಟೇಟ್ಮೆಂಟ್ ಆದರೆ, ಎಲ್ಡರ್ಸ್ ಕೂಡ ಎರಡು ಸ್ಟೇಟ್ಮೆಂಟ್ ಇದೆ. ನೋ, ವಿ ವಿಲ್ ನಾಟ್ ಬಿಟ್ರೆ ಅವರ್ ಸನ್, ಫುಲ್ ಸ್ಟಾಪ್, ವಿ ಶಾಲ್ ಸಿ ಹಿಮ್ ವಿನ್. ಇಲ್ಲಿ ಮೂರನೇ ಅಂಶ ನೀವೇನು ಗಮನಿಸಬೇಕು ಅಂತಂದರೆ, ರಿಪೋರ್ಟಿಂಗ್ ವರ್ಬ್ಸ್ ಯಾವುದು ಉಪಯೋಗಿಸ್ಬೇಕು ಅಂತ ನೋಡ್ಕೊಳ್ಬೇಕು. ಅಂದರೆ ಸೆಡ್, ಟೋಲ್ಡ್, ಕ್ವೆಶ್ಚನ್ ಮಾರ್ಕ್ ಇದ್ದರೆ ಆಸ್ಡ್ ಅಥವಾ ಕ್ವೆಶ್ಚನ್ ಅಥವಾ ಆನ್ಸರ್ಡ್, ರಿಪ್ಲೈಡ್. ಎಕ್ಸ್ಕ್ಲಮೇಟರಿ ಮಾರ್ಕ್ ಇಲ್ಲಿ ಇಲ್ಲ, ಬಟ್ ಇದ್ದರೆ ಎಕ್ಸ್ಕ್ಲೇಮ್, ಈ ಥರದ್ದು. ಓಕೆ, ಇವಾಗ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲು ಪ್ರನೌನ್ಸನ್ನು ನಾವು ಎಲ್ಲ ಬದಲಾಯಿಸೋಣ. ರೂಫ್, ವಿ ಹ್ಯಾವ್ ಅ ಮಿನಿಸ್ಟರ್ ಫ್ರಮ್ ಅವರ್ ವಿಲೇಜ್. ಸೊ ಇಲ್ಲಿ ರೂಫ್ ಸೆಡ್ ಅಥವಾ ರೂಫ್ ಟೋಲ್ಡ್ ದ ಎಲ್ಡರ್ಸ್ ದ್ಯಾಟ್, ವಿ ಅನ್ನೋದೇನಾಗುತ್ತೆ? ದೇ ಹ್ಯಾಡ್ ಅ ಮಿನಿಸ್ಟರ್ ಫ್ರಮ್ ಅವರ್ ವಿಲೇಜ್ ಅನ್ನೋದು ಏನಾಗುತ್ತೆ? ದೇರ್ ವಿಲೇಜ್. ಡೂ ಯು ವಾಂಟ್ ಹಿಮ್ ಟು ಲೂಸ್ ದಿಸ್ ಎಲೆಕ್ಷನ್ ಅಂತ ಅನ್ನೋದು ಏನಾಗುತ್ತೆ? ಆ್ಯಂಡ್ ಆಸ್ ದೆಮ್ ಇಫ್, ಬಿಕಾಸ್ ಇಟ್ ಈಸ್ ಎಸ್ ಆರ್ ನೋ ಕ್ವೆಶ್ಚನ್, ಇಲ್ಲಿ ಏನು ಮಾಡಬೇಕು? ಇಫ್ ಅನ್ನೋದನ್ನು ಉಪಯೋಗಿಸ್ಬೇಕು ಅಥವಾ ವೆದರ್. ಓಕೆ, ನಾನಿಲ್ಲಿ ಇಫ್ ಉಪಯೋಗಿಸ್ತಿದ್ದೀನಿ. ಆ್ಯಂಡ್ ಆಸ್ ದೆಮ್ ಇಫ್, ಯು ಅನ್ನೋದು ಏನಾಗುತ್ತೆ? ದೇ. ಓಕೆ, ಯಾಕಂದರೆ ಇಲ್ಲಿ ಎಲ್ಡರ್ಸ್ನ ಕೇಳ್ತಾ ಇದ್ದಾರೆ, ಪ್ಲೂರಲ್, ತುಂಬ ಜನ ಎಲ್ಡರ್ಸ್ ಇರೋದ್ರಿಂದ ದೇ. ಓಕೆ, ದೇ ವಾಂಟ್ ಅನ್ನೋದನ್ನು ವಾಂಟೆಡ್, ಇಫ್ ದೇ ವಾಂಟೆಡ್ ಹಿಮ್ ಅದು ಹಾಗೆ ಇರುತ್ತೆ. ಇಫ್ ದೇ ವಾಂಟೆಡ್ ಹಿಮ್ ಟು ಲೂಸ್ ಇನ್ ದಿಸ್ ಎಲೆಕ್ಷನ್, ದ್ಯಾಟ್ ಎಲೆಕ್ಷನ್ ಆಗುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಡ್ರಾಪ್ ದಿಸ್ ಕ್ವೆಶ್ಚನ್ ಮಾರ್ಕ್. ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಕ್ವೆಶ್ಚನ್ ಮಾರ್ಕ್ ಬರೋದಿಲ್ಲ, ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಫುಲ್ ಸ್ಟಾಪ್ ಉಪಯೋಗಿಸ್ಬೇಕು. ಇಲ್ಲಿ ನೋ ಅಂತ ಇರೋದ್ರಿಂದ ನೀವು ಇದನ್ನು ನೆಗೆಟಿವ್ಲಿ ಅಂತ ಬರೀಬೇಕು. ಎಸ್ ಅಂತ ಇದ್ದಿದ್ರೆ ಅಫರ್ಮೇಟಿವ್ಲಿ ಅಥವಾ ಪಾಸಿಟಿವ್ಲಿ ರಿಪ್ಲೈಡ್. ಈ ಕ್ವೆಶ್ಚನ್ಗೆ ಎಲ್ಡರ್ಸ್ ಏನು ಮಾಡ್ತಾ ಇದ್ದಾರೆ? ರಿಪ್ಲೈ ಕೊಡ್ತಾ ಇದ್ದಾರೆ, ಅಂದರೆ ಉತ್ತರ ಕೊಡ್ತಾ ಇದ್ದಾರೆ. ದ ಎಲ್ಡರ್ಸ್ ರಿಪ್ಲೈಡ್ ನೆಗೆಟಿವ್ಲಿ ಸ್ಟೇಟಿಂಗ್ ದ್ಯಾಟ್, ವಿ ಅನ್ನೋದು ಏನಾಗುತ್ತೆ ಇಲ್ಲಿ? ಮತ್ತೆ ವಿ ಅನ್ನೋದು ದೇ ಆಗುತ್ತೆ. ದೇ ವುಡ್ ನಾಟ್ ಬಿಟ್ರೆ, ಅವರ್ ಅನ್ನೋದು ಏನಾಗುತ್ತೆ? ದೇರ್ ಸನ್. ಆ್ಯಂಡ್ ಎರಡು ಸ್ಟೇಟ್ಮೆಂಟ್ನ ಕಂಬೈನ್ ಮಾಡಿದ್ರೆ ಆ್ಯಂಡ್ ಆ್ಯಡೆಡ್ ದ್ಯಾಟ್ ಅಂತ ನೀವು ಬರಿಬೋದು.
ಇಲ್ಲಿ ವಿ ಅನ್ನೋದು ಏನಾಗುತ್ತೆ ದೇ, ಶಾಲ್ ಅನ್ನೋದು ವುಡ್ ಆಗುತ್ತೆ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಅಂತ. ದೇ ವುಡ್ ಸಿ ಹಿಮ್ ಹಾಗೆ ಇರುತ್ತೆ, ಹಿಮ್ ವಿನ್. ಓಕೆ, ಅದಕ್ಕೆ ರೂಫ್ ಏನು ಮಾಡ್ತಾನೆ, ರೂಫ್ ಥ್ಯಾಂಕ್ ಮಾಡ್ತಾನೆ ಅವ್ರನ್ನ. ದ ಪಾಸ್ಟ್ ಟೆನ್ಸ್ ಆಫ್ ಥ್ಯಾಂಕ್ ಇಸ್ ಥ್ಯಾಂಕ್ಡ್. ಯು ಅನ್ನೋದೇನಾಗುತ್ತೆ ದೆಮ್ ಆಗುತ್ತೆ, ಯುವರ್ ಅನ್ನೋದೇನಾಗುತ್ತೆ ದೇರ್ ಆಗುತ್ತೆ. ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಹ್ಯಾವ್ ಅನ್ನೋದನ್ನು ನಾವು ಹ್ಯಾಡ್ ಮಾಡೋಣ. ಓಕೆ, ವಾಂಟ್ ಅನ್ನೋದನ್ನು ನಾವು ವಾಂಟೆಡ್ ಮಾಡೋಣ. ದಿಸ್ ಅನ್ನೋದನ್ನು ನಾವು ದ್ಯಾಟ್ ಮಾಡೋಣ. ಆಮೇಲೆ ವಿಲ್ ಅನ್ನೋದನ್ನು ನಾವು ವುಡ್ ಮಾಡೋಣ. ಆಮೇಲೆ ಇಲ್ಲೇನಾಗುತ್ತೆ ಅಂತಂದರೆ ಆ್ಯಕ್ಚುಲಿ ಶಾಲ್ ಅನ್ನೋದು ಏನಾಗಬೇಕು ಶುಡ್ ಆಗಬೇಕು. ಬಟ್ ಇಲ್ಲಿ ನಾವು ಇಂಟೆಂಟನ್ನು ನೋಡಬೇಕು, ಆಯಿತಾ. ಇಂಟೆಂಟ್ನ ನೋಡಿದ್ರೆ ನಾವು ಇದನ್ನು ಶಾಲ್ನ ಶುಡ್ ಮಾಡೋದಕ್ಕಾಗೋದಿಲ್ಲ, ವುಡ್ ಮಾಡ್ತೀವಿ. ಓಕೆ, ಇದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕಡೆಯಲ್ಲಿ ಏನಕ್ಕೆ ಅಂತ. ವಿ ಶಾಲ್ ಸಿ ಹಿಮ್ ವಿನ್ ಏನಾಗುತ್ತೆ ದೇ ವುಡ್ ಸಿ ಹಿಮ್ ವಿನ್ ಆಗುತ್ತೆ. ಇಲ್ಲಿ ಸಿ ಅನ್ನೋದು ಸಾ ಆಗೋದಿಲ್ಲ, ಸಿ ಅಂತಲೇ ರಿಟೈನ್ ಆಗುತ್ತೆ. ಯಾಕಂದರೆ ನೀವು ಈ ವರ್ಬ್ನ ನೀವು ಆಲ್ರೆಡಿ ಪಾಸ್ಟ್ ಟೆನ್ಸಿಗೆ ಚೇಂಜ್ ಮಾಡಿದ್ದೀರಾ, ಶಾಲ್ನ ವುಡ್ ಮಾಡಿದ್ದೀರಾ. ಸೊ ಇದು ಪ್ರೆಸೆಂಟಲ್ಲೇ ರಿಟೈನ್ ಮಾಡಬೇಕು. ವುಡ್ ಸಿ ಹಿಮ್ ವಿನ್ ಅಂತ ಇರುತ್ತೆ, ವಿನ್ ಒನ್ ಆಗೋದಿಲ್ಲ. ಎಲ್ಲ ವರ್ಬ್ಸ್ನೂ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಮಾಡಿಬಿಡ್ಬೇಡಿ, ನೋಡಿಕೊಂಡು ರೂಲ್ಸನ್ನು ಫಾಲೋ ಮಾಡಿ, ಆಯಿತಾ. ಇಲ್ಲಿ ರೂಫ್ ಥ್ಯಾಂಕ್ ಅನ್ನೋದನ್ನು ಏನು ಮಾಡ್ತೀರಾ ಥ್ಯಾಂಕ್ಡ್. ರೂಫ್ ಥ್ಯಾಂಕ್ಡ್ ದೆಮ್ ಫಾರ್ ದೇರ್ ಸಪೋರ್ಟ್. ಈಗ ನಾವು ಇದಕ್ಕೆ ಸರಿಯಾದ ಉತ್ತರನ ಬರೆಯೋಣ. ಎಕ್ಸಾಮ್ನಲ್ಲಿ ನೀವು ಹೀಗೆ ಕ್ವಶನ್ ಪೇಪರ್ನಲ್ಲಿ ಸರ್ಕಲ್ ಎಲ್ಲ ಮಾಡೋದಕ್ಕಾಗೋದಿಲ್ಲ. ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸರ್ಕಲ್ನೆಲ್ಲ ಮಾಡ್ಕೊಳ್ಬೋದು, ಬಟ್ ಎಕ್ಸಾಮ್ನಲ್ಲಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬೇಕಾದರೆ ನೀವು ಲಾಸ್ಟ್ ಪೇಪರ್ನಲ್ಲಿ ರಫ್ ವರ್ಕ್ ಅಂತ ಮೆನ್ಷನ್ ಮಾಡಿಬಿಟ್ಟು ಹೀಗೆ ಮಾಡ್ಬೋದು. ನೋಡಿ ಇಲ್ಲಿ ನಾನು ಬರೆದು ತೋರಿಸ್ತೀನಿ. ಇಲ್ಲಿ ನಾವು ಏನು ಉಪಯೋಗಿಸ್ತಿದ್ದೀವಿ, ರೂಫ್ ಟೋಲ್ಡ್ ದ ಎಲ್ಡರ್ಸ್ ದ್ಯಾಟ್ ದೇ ಹ್ಯಾವ್ ಅನ್ನೋದು ಹ್ಯಾಡ್ ಆಯಿತು, ಹ್ಯಾಡ್ ಅ ಮಿನಿಸ್ಟರ್ ಫ್ರಮ್ ಅವರ್ ವಿಲೇಜ್ ಅನ್ನೋದು ಏನಾಯಿತು ಇಲ್ಲಿ ದೇರ್ ವಿಲೇಜ್. ಸೊ ಇಲ್ಲಿ ನಾವು ಏನು ಮಾಡಿದ್ದೀವಿ, ಕಾನ್ವರ್ಸೇಷನ್ ಇಸ್ ಬಿಟ್ವೀನ್ ರೂಫ್ ಆ್ಯಂಡ್ ಎಲ್ಡರ್ಸ್. ದಿಸ್ ರಿಪೋರ್ಟಿಂಗ್ ವರ್ಕ್ ಟೋಲ್ಡ್ ಯೂಸ್ ಮಾಡಿದ್ದೀವಿ. ದಿ ಎಲ್ಡರ್ಸ್, ಸೊ ಯು ಹ್ಯಾವ್ ಟು ಸೇ ದಿ ಯೂಸ್ ಮಾಡಬೇಕು ಬಿಕಾಸ್ ಯು ಆರ್ ಟಾಕಿಂಗ್ ಟು ದ ಪರ್ಟಿಕ್ಯುಲರ್ ಎಲ್ಡರ್ಸ್ ಇದು ಹಿಯರ್. ಓಕೆ, ದಿ ಎಲ್ಡರ್ಸ್ ದ್ಯಾಟ್ ವಿ ಅನ್ನೋದು ದೇ ಆಯಿತು, ಹ್ಯಾಡ್ ಅ ಮಿನಿಸ್ಟರ್ ಫ್ರಮ್ ದೇರ್ ವಿಲೇಜ್. ಸೊ ನೀವು ಇದು ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಬರೆದ್ರೆ ನಿಮಗೆ 1 ಮಾರ್ಕ್, ನೆಕ್ಸ್ಟ್ ಸ್ಟೇಟ್ಮೆಂಟ್ ಬರೆದ್ರೆ ಇನ್ನೊಂದು ಮಾರ್ಕ್ 2 ಮಾರ್ಕ್, ಹಾಗೆ 5 ಸ್ಟೇಟ್ಮೆಂಟ್ಸ್ ಇರುತ್ತೆ. 5 ಸ್ಟೇಟ್ಮೆಂಟು ಕರೆಕ್ಟಾಗಿ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಗ್ಯಾರಂಟಿ. ಇಲ್ಲಿ 2 ಸೆಂಟೆನ್ಸು ಕಂಬೈನ್ ಆಗಿರೋದ್ರಿಂದ ನಾವು ಕಂಜಂಕ್ಷನ್ ಯೂಸ್ ಮಾಡೋಣ. ಇಲ್ಲಿ ಫುಲ್ ಸ್ಟಾಪ್ ಹಾಕೋದು ಬೇಡ. ರೂಫ್ ಟೋಲ್ಡ್ ದ ಎಲ್ಡರ್ಸ್ ದ್ಯಾಟ್ ದೇ ಹ್ಯಾಡ್ ಅ ಮಿನಿಸ್ಟರ್ ಫ್ರಮ್ ದೇರ್ ವಿಲೇಜ್ ಆ್ಯಂಡ್ ಇದು ಕ್ವಶನ್ ಮಾರ್ಕಿಂದ ಇದು ಎಂಡ್ ಆಗ್ತಾ ಇದೆ, ಅಂದರೆ ಇದು ಒಂದು ಪ್ರಶ್ನೆ ಅಲ್ವಾ, ಕ್ವೆಶ್ಚನ್. ಅದಕ್ಕೆ ಆ್ಯಂಡ್ ಆಸ್ಕ್ಡ್ ಅಂತ ಬರೆಯೋಣ. ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಆಸ್ಟ್ ಆಗುತ್ತೆ, ಆ್ಯಂಡ್ ಆಸ್ಟ್. ಆಮೇಲೆ ಇದೇನಿದು ಎಸ್ ಆರ್ ನೋ ಕ್ವೆಶ್ಚನ್, ಹೌದು ಅಥವಾ ಇಲ್ಲ ಅದರಲ್ಲಿ ಉತ್ತರ ಕೊಡಬೇಕು. ಅದಕ್ಕೆ ನಾವು ಇಫ್ ಅಥವಾ ವೆದರ್ ಯೂಸ್ ಮಾಡಬೇಕು. ನಾನಿಲ್ಲಿ ಇಫ್ ಉಪಯೋಗಿಸ್ತೀನಿ. ಆ್ಯಂಡ್ ಆಸ್ಟ್ ಇಫ್ ದೇ, ಯು ಅನ್ನೋದೇನಾಯಿತು ಇಲ್ಲಿ ದೇ ಆಯಿತು, ಇಫ್ ಅನ್ನೋದನ್ನು ಉಪಯೋಗಿಸಿದ್ದೀನಿ. ಇಫ್ ದೇ ವಾಂಟ್ ಹಿಮ್ ಅನ್ನೋದು ವಾಂಟ್ ಏನಾಯಿತು ವಾಂಟೆಡ್. ಇಫ್ ದೇ ವಾಂಟೆಡ್ ಹಿಮ್ ಹಾಗೆ ಇರುತ್ತೆ, ವಾಂಟೆಡ್ ಹಿಮ್ ಟು ಲೂಸ್ ದಿಸ್ ಎಲೆಕ್ಷನ್ ಅನ್ನೋದೇನಾಗುತ್ತೆ ದ್ಯಾಟ್, ದಿಸ್ ಅನ್ನೋದು ದ್ಯಾಟ್ ಆಗುತ್ತೆ. ಎಲೆಕ್ಷನ್ ಕ್ವೆಶ್ಚನ್ ಮಾರ್ಕ್ ಬರೀ ಕುಡ್ದು ಅದನ್ನು ಫುಲ್ ಸ್ಟಾಪ್ ಆಗಿ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಪ್ರಶ್ನೆಗೆ ಎಲ್ಡರ್ಸ್ ಏನು ಮಾಡ್ತಾರೆ, ಎಲ್ಡರ್ಸು ರಿಪ್ಲೈ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಸ್ಟೇಟ್ಮೆಂಟು ಏನಿರುತ್ತೆ ಉತ್ತರ ಇರುತ್ತೆ. ಸೊ ಯು ರೈಟ್ ದಿ ಎಲ್ಡರ್ಸ್, ದಿ ಹಾಕಿ ದಿ ಎಲ್ಡರ್ಸ್ ರಿಪ್ಲೈಡ್. ಇಲ್ಲಿ ನೋ ಅಂತ ಇರೋದ್ರಿಂದ ನಾವೇನು ಬರೀಬೇಕು ನೆಗೆಟಿವ್ಲಿ. ದ್ಯಾಟ್ ಆ್ಯಡ್ ಮಾಡಿ. ದೇ ವುಡ್, ವಿಲ್ ಅನ್ನೋದೇನಾಯಿತು ವುಡ್ ಆಯಿತು. ದೇ ವುಡ್ ನಾಟ್ ಬಿಟ್ರೇ. ಅವರ್ ಸನ್ ಅನ್ನೋದೇನಾಯಿತು ದೇರ್ ಸನ್. ಓಕೆ, ಮತ್ತೆ ಇಲ್ಲಿ ಒಂದು ಫುಲ್ ಸ್ಟಾಪ್ ಇದೆ 2 ಸೆಂಟೆನ್ಸ್ನ ಕಂಬೈನ್ ಮಾಡೋದಕ್ಕೆ.
ನೀವೇನು ಮಾಡ್ಬೋದು, ಒಂದು ಕಂಜಂಕ್ಷನ್ ಆ್ಯಂಡ್ ಉಪಯೋಗಿಸಿ. ಆ್ಯಂಡ್ ದ್ಯಾಟ್ ವಿ ಅನ್ನೋದೇನಾಗುತ್ತೆ, ದೇ ಮಾಡಿ. ಆ್ಯಂಡ್ ದ್ಯಾಟ್ ದೇ ಶಾಲ್ ಅನ್ನೋದು ಇಲ್ಲಿ ವುಡ್ ಆಗುತ್ತೆ. ವಿ ಅನ್ನೋದು ದೇ ಆಗುತ್ತೆ, ಶಾಲ್ ಇಲ್ಲಿ ಶುಡ್ ಆಗೋದಿಲ್ಲ, ವುಡ್ ಆಗುತ್ತೆ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಅಂತ. ದೇ ವುಡ್ ಸಿ ಹಿಮ್ ವಿನ್. ಸೊ ದಿಸ್ ಈಸ್ ದ ಆನ್ಸರ್ ಟು ದಿಸ್ ಕ್ವೆಶ್ಚನ್. ಓಕೆ, ಇಲ್ಲಿ ಶಾಲ್ ಇರೋದು ಶುಡ್ ಆಗಬೇಕು. ನಾವು ಯಾಕೆ ವುಡ್ ಉಪಯೋಗಿಸಿದ್ದೀವಿ ಅಂತಂದರೆ, ಇನ್ ಇಂಗ್ಲಿಷ್ ವಿ ಯೂಸ್ ವುಡ್ ವಿತ್ ದೇ ಟು ಶೋ ಅ ಫ್ಯೂಚರ್ ಈವೆಂಟ್. ಓಕೆ, ದಟ್ ವಾಸ್ ಟಾಕ್ಡ್ ಅಬೌಟ್ ಇನ್ ದ ಪಾಸ್ಟ್. ಓಕೆ, ಯಾವಾಗಲೂ ನಡೆದಿರೋ ಘಟನೆ ನಡೆದೋಗಿದೆ, ಆ ಘಟನೆಯಲ್ಲಿ ಏನು ಹೇಳಿದ್ದಾರೆ, ಮುಂದಿನ ಯಾವುದೋ ಒಂದು ಈವೆಂಟ್ ನಡೆಯೋ ಘಟನೆ ಬಗ್ಗೆ ಮಾತಾಡಿದಾಗ ವುಡ್ ಉಪಯೋಗಿಸ್ತೀವಿ. ಸೊ ವಿ ಶಾಲ್ ಸಿ ಹಿಮ್ ವಿನ್ ಬಿಕಮ್ಸ್ ದೇ ವುಡ್ ಸಿ ಹಿಮ್ ವಿನ್. ಇದನ್ನು ನಾವು ದ ಪ್ಯೂರ್ ಫ್ಯೂಚರ್ ರೂಲ್ ಅಂತ. ವೆನ್ ಶಾಲ್ ವಿಲ್ ಇಸ್ ಯೂಸ್ಡ್ simply to indicate the future. For example, it will rain or I shall go. It usually shifts to would in reported speech. Okay, here we shall see him win. That is future prediction or future promise. So it becomes they would see him win. And there is another rule called the obligation rule. And like should is typically reserved for cases where there is an obligation or advice or duty. Like for example, you should study. Okay, if you use should in the reported version of this sentence, it might sound like elders have a duty to watch him win rather than a belief that he will win. So you have to see the intent and thereby report the statement that is given. I hope you have understood this, and I shall come up with more reported speech and the rules in the coming videos. Do stay tuned by subscribing to the channel. ನಿಮ್ಮ ಫ್ರೆಂಡ್ಸಿಗೂ ಹೇಳಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ, ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.